ಅಂತ ಏನ್ ಹೇಳ್ತಿದೀವಿ ನಾವು. ರಾಜ್ಯದ ಆಡಳಿತ ಭಾಷೆ ಕರ್ನಾಟಕ, ಕರ್ನಾಟಕದಲ್ಲಿ ಕನ್ನಡ, ತಮಿಳುನಾಡಲ್ಲಿ ತಮಿಳು, ಕೇರಳದಲ್ಲಿ ಮಲಯಾಳಂ. ಹೀಗೆ ಯಾವ ಆಡಳಿತ ಭಾಷೆಯನ್ನ ತಮ್ಮ ಹಿಂದಿಯೇತರ ಭಾಷೆಯನ್ನ ತಮ್ಮ ಆಡಳಿತ ಭಾಷೆಯನ್ನಾಗಿ ಮಾಡ್ಕೊಂಡಿದ್ದಾರೋ ಆ ರಾಜ್ಯದಲ್ಲಿ ಹಿಂದಿ ದಿವಸ ಮಾಡುವಂತ ಅಗತ್ಯವೇ ಇಲ್ಲ. ಹಿಂದಿ ದಿವಸ ಮಾಡಿದ್ರೆ ಆ ರಾಜ್ಯದ ಭಾಷೆಗೆ ಅವಮಾನ ಮಾಡಿದ ಹಾಗೆ. ಹಾಗಾಗಿ ಕರ್ನಾಟಕದಲ್ಲಿ ಹಿಂದಿ ದಿವಸವನ್ನ ಸರ್ಕಾರ ಅಂತೂ ಮಾಡಲೇಬಾರದು. ಸರ್ಕಾರ ಅದಕ್ಕೆ ಯಾವುದೇ ತರಹದ, ಕರ್ನಾಟಕ ರಾಜ್ಯ ಸರ್ಕಾರ ಯಾವುದೇ ತರಹದ ಪ್ರೋತ್ಸಾಹವನ್ನು ಕೊಡಬಾರದು. ಯಾಕಂದ್ರೆ ಸೆಂಟಿಮೆಂಟಲ್, ಇಟ್ಸ್ ನಾಟ್ ಓನ್ಲಿ ಸೆಂಟಿಮೆಂಟಲ್, ಇಟ್ಸ್ ಅ ಪ್ರಾಗ್ಮ್ಯಾಟಿಕ್ ಇಶ್ಯೂ. ನಾವು ಇದನ್ನ ವಾಸ್ತವದ ನೆಲೆಯಲ್ಲಿ ನೋಡಬೇಕು. ಇದ್ರ ಮೂಲಕ ಕರ್ನಾಟಕದಲ್ಲಿ ಬಂದಂತವ್ರು, ಕರ್ನಾಟಕಕ್ಕೆ ಬಂದಂತವ್ರು ಕನ್ನಡವನ್ನ ಕಲಿಲೇಬೇಕು, ಗೌರವಿಸಬೇಕು, ಕನ್ನಡವನ್ನ ಗೌರವಿಸಬೇಕು, ಮತ್ತೆ ಕನ್ನಡವನ್ನ ಕಲಿಬೇಕು. ನೀವು ಈಗ ನಾನು ಅಮೆರಿಕದಲ್ಲಿದ್ದೆ, ಅಲ್ಲಿನ ಕನ್ನಡ ಕೂಟದಲ್ಲಿ ಪ್ರೆಸಿಡೆಂಟ್ ಆಗಿದೆ ನಾನು, ಕನ್ನಡ ಕೂಟ ಆಫ್ ನಾರ್ದರ್ನ್ ಕ್ಯಾಲಿಫೋರ್ನಿಯಾ ಅಂತ, ಎಲ್ಲಿ ಬೇ ಏರಿಯಾದಲ್ಲಿ. ಅದೇ ರೀತಿಯಲ್ಲಿ ಇಲ್ಲೂ ಅಷ್ಟೇ ಹಿಂದಿ ದಿವಸ ಅನ್ನೋದನ್ನ ಕೇಂದ್ರ ಸರ್ಕಾರ ಬಿಟ್ಬಿಡಬೇಕು. ನಮ್ಮ ಪಕ್ಷ ಆಡಳಿತಕ್ಕೆ ಬಂದ ಮೇಲೆ ನಾವು ಕೇಂದ್ರ ಸರ್ಕಾರದಿಂದ ನಮಗೆ ಬರುವಂತ ಯಾವುದೇ ಇಂಗ್ಲಿಷ್ ಅಥವಾ ಹಿಂದಿ ಎರಡೂ ಭಾಷೆಗಳಲ್ಲಿ ಏನಾದ್ರು ಪತ್ರ ವ್ಯವಹಾರ ಮಾಡಿದ್ರೆ ನಾವು ತಗೊಳ್ಳೋದಿಲ್ಲ. ನಾವಿಲ್ಲಿ ಕನ್ನಡದಲ್ಲಿ ಮಾಡ್ತೀವಿ, ಮೊದಲು ಕನ್ನಡದಲ್ಲಿ ಇರುತ್ತೆ, ಅದನ್ನ ಟ್ರಾನ್ಸ್ಲೇಟ್ ಮಾಡಿ ಇಂಗ್ಲಿಷ್ ಕಳಿಸ್ತೀವಿ. ಅವ್ರು ಕಳಿಸೋ ಆಗಿದ್ರೆ ಕನ್ನಡ, ನಮ್ಗೆ ಇಂಗ್ಲಿಷ್ ಅಲ್ಲಿ ಬಂದ್ರೆ ತಗೊಳ್ಳಲ್ಲ, ನಾವು ಕನ್ನಡ ಟ್ರಾನ್ಸ್ಲೇಟ್ ಮಾಡಿ ಕಳಿಸಿ. ಈಗ ನನಗೆ ಒಬ್ಬ ಮುಖ್ಯಮಂತ್ರಿ ಆಗಿರುವಂತ, ನನಗೆ ಇವತ್ತು ನಮಗಿರುವಂತಹ ಮುಖ್ಯಮಂತ್ರಿ ಯಾರು, ಬಸವರಾಜ ಬೊಮ್ಮಾಯಿ, ಅವ್ರಿಗೆ ಇಂಗ್ಲಿಷ್ ಬರುತ್ತೆ ಸ್ವಲ್ಪ, ಯಾಕಂದ್ರೆ ಅವ್ರು ಇಂಜಿನಿಯರಿಂಗ್ ಓದಿದ್ದಾರೆ. ಅದೇ ಯಡಿಯೂರಪ್ಪನವ್ರು ಬರ್ತಿತ್ತ ಇಂಗ್ಲಿಷ್ ಚೆನ್ನಾಗಿ, ಇಂಗ್ಲಿಷ್ ಮತ್ತೆ ಹಿಂದಿಲಿ ಅವ್ರಿಗೆ ಮಾಡಕ್ ಆಗ್ತಾ ಇತ್ತ ಪತ್ರ ವ್ಯವಹಾರ. ಅವ್ರಿಗೆ ಕನ್ನಡದಲ್ಲಿ ಇರ್ಬೇಕೋ ಬೇಡವಾ? ಅದು ಇನ್ಯಾವನೋ ಒಬ್ಬ ಐಎಎಸ್ ಆಫೀಸರ್ ಹೇಳಿ ಇದನ್ನ ನಿಮ್ಗೆ ಹೇಳ್ತಾನೆ ಅಂದ್ರೆ ಅದು ಕನ್ನಡಿಗರಿಗೆ ಅವಮಾನ ಯಾವುದೋ ಇಲ್ವಾ? ಕೂತಿರುವಂತವ್ರು ಇಟ್ಕೋಬೇಕು. ವಿಶೇಷವಾಗಿ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ಮಧ್ಯೆ ಪತ್ರ ವ್ಯವಹಾರ ಮಾಡುವಂತವ್ರಿಗೆ ಭಾಷಾಂತರಕಾರನ ಇಟ್ಕೊಳಕ್ ಆಗಲ್ವಾ? ಇವತ್ತು ಸಂವಿಧಾನದಲ್ಲಿ ಅವಕಾಶ ಇದೆ, ಪಾರ್ಲಿಮೆಂಟ್ ಅಲ್ಲಿ ಅವಕಾಶ ಇದೆ. ನಾನು ಕನ್ನಡದಲ್ಲಿ ಮಾತಾಡ್ತಿರುವಾಗ ಮಿಕ್ಕದವರಿಗೆ ಕನ್ನಡ ಬರದೇ ಇರುವಂತ ತೆಲುಗರಿಗೆ ಇರ್ಬೋದು, ತಮಿಳರಿಗೆ ಇರ್ಬೋದು, ಇನ್ಯಾವುದೋ ಮರಾಠಿಗಳಿಗೆ ಇರ್ಬೋದು, ಬೆಂಗಾಲಿಗಳಿಗೆ ಇರ್ಬೋದು, ಅಲ್ಲಿ ತತ್ಕ್ಷಣದಲ್ಲಿ ಅವ್ರಿಗೆ ಟ್ರಾನ್ಸ್ಲೇಟ್ ಮಾಡ್ಕೊಡ್ಬೇಕು. ಏನು ರಿಯಲ್ ಟೈಮ್ ಅಲ್ಲಿ 10 ಜನ ರಿಯಲ್ ಟೈಮ್ ಅಲ್ಲಿ ಟ್ರಾನ್ಸ್ಲೇಟ್ ಮಾಡ್ತಾ ಇರಬೇಕು ಅಂತ ಇದೆ, ಆ ಸೌಲಭ್ಯಗಳಿದೆ. ಅಂತದನ್ನ ಬಳಸೋದನ್ನ ಬಿಟ್ಟು ನಾವು ನಮ್ಮಂತವ್ರು ಅವ್ರು ಹಿಂದಿ ಭಾಷಿಕರಿಗೆ ಅದೇನೋ ಪಾಪ ಶೋಭಾ ಕರಂದ್ಲಾಜೆ ಅವತ್ತು ಇದರಲ್ಲಿ ತುಂಬಾ ಹೆಸರುವಾಸಿ, ಅವ್ರಿಗೆ ಸರಿಯಾಗಿ ಹಿಂದಿ ಬರೋದಿಲ್ಲ, ಅದೇನೋ ಪೆದ್ದಾಗಿ ಮಾತಾಡ್ತಾರೆ. ಪ್ರಯತ್ನ ಪಡ್ಲಿ, ತಪ್ಪೇನೂ ಅಲ್ಲ. ಅದಕ್ಕೆ ಕನ್ನಡದಲ್ಲೇ ಮಾತಾಡೋದಕ್ಕೆ ಅವಕಾಶ ಇರುವಾಗ ಹಿಂದಿಲಿ ಯಾಕೆ ಮಾತಾಡ್ತೀರಾ? ಹಾಗಾಗಿ ಇದು ಗುಲಾಮಿ ಮನಸ್ಥಿತಿ. ಹಾಗಾಗಿ ಕರ್ನಾಟಕದಲ್ಲಿ ಹಿಂದಿ ದಿವಸವನ್ನ ಸರ್ಕಾರ ಆಚರಣೆ ಮಾಡಬಾರದು. ರಾಜ್ಯ ಸರ್ಕಾರ ಯಾವುದೇ ತರಹದಲ್ಲಿ ಸಪೋರ್ಟ್ ಮಾಡಬಾರ್ದು.